ಎಲ್ಲರ ಮನೆಗಳಲ್ಲಿ ವೈಫೈ ನೆಟ್ವರ್ಕ್ ಇರುತ್ತೆ. ಕೆಲಸ, ಶಿಕ್ಷಣ ಮತ್ತು ಮನರಂಜನೆಯಂತಹ ವಿವಿಧ ಉದ್ದೇಶಕ್ಕೆ ವೈಫೈ ಸಂಪರ್ಕ ಪಡೆದಿರ್ತಾರೆ. ಆದರೆ ವೈಫೈ ಪ್ಲಾನ್ ಸ್ಪೀಡ್ಗಿದ್ರೂ ರೂಟರ್ ಮೂಲಕ ವೈಫೈ ಸ್ಪೀಡ್ ಬರ್ತಿಲ್ಲ ಎನ್ನುವುದು ಜನರ ಅಳಲಾಗಿರುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ರೂಟರ್ ಬದಲಾಯಿಸುವುದು ಮತ್ತು ವೈಫೈ ಪ್ಲಾನ್ ಬದಲಾಯಿಸಿ ಹೆಚ್ಚಿನ ಸ್ಪೀಡ್ ಇರುವ ಪ್ಲಾನ್ ಎಂದೆಲ್ಲ ಜನರು ವಿವಿಧ ಕಸರತ್ತನ್ನ ಮಾಡ್ತಾರೆ. ಆದರೆ ವೈಫೈ ರೂಟರ್ ಇರಿಸಲು ಕೂಡ ಮನೆಯಲ್ಲಿ ಒಂದು ಸೂಕ್ತ ಸ್ಥಳ ಎನ್ನುವುದು ಅಗತ್ಯವಾಗಿರುತ್ತೆ. ಮನೆಯಲ್ಲಿ ಮೊಬೈಲ್ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ, ಇಂಟರ್ನೆಟ್ ಬಳಸಲು ಆಗ್ತಿಲ್ಲ ಎಂದು ವೈಫೈ ಹಾಕಿದ್ರೆ ಅದು ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಆಪರೇಟರ್ಗೆ ಪದೇ ಪದೇ ಕರೆ ಮಾಡಿದ್ರೂ ಪ್ರಯೋಜನವಾಗ್ತಾ ಇಲ್ವಾ? ಹಾಗಾದ್ರೆ ಇದಕ್ಕೆಲ್ಲ ಏನ್ ಕಾರಣ? ಈ ಪ್ರಶ್ನೆಗೆ ಉತ್ತರವನ್ನ ನಾವು ನೀಡ್ತೇವೆ. ನಿಮ್ಮ ಇಂಟರ್ನೆಟ್ ವೇಗವು ವೈಫೈ ರೂಟರ್ನ ಸ್ಥಳವನ್ನ ಅವಲಂಬಿಸಿರುತ್ತೆ. ಅಂದ್ರೆ ನಿಮ್ಮ ಇಂಟರ್ನೆಟ್ ಎಷ್ಟು ವೇಗವನ್ನ ಹೊಂದಿದೆ ಎಂಬುದು ನಿಮ್ಮ ವೈಫೈ ರೂಟರ್ ಅನ್ನ ನೀವು ಎಲ್ಲಿ ಇರಿಸ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ. ಹೆಚ್ಚಿನ ಜನರು ಮಾಡುವ ತಪ್ಪು ಇಲ್ಲಿಗೆ. ವೈಫೈ ರೂಟರ್ ಅನ್ನ ಸರಿಯಾದ ಸ್ಥಳದಲ್ಲಿ ಇರಿಸೋದಿಲ್ಲ. ಪರಿಣಾಮ ವಿವಿಧ ಸಮಸ್ಯೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ನಿಮ್ಮ ವೈಫೈ ರೂಟರ್ ಹೆಚ್ಚಿನ ವೇಗದ ಇಂಟರ್ನೆಟ್ ಪಡೆಯಲು ಏನ್ ಮಾಡಬೇಕು ಎಂಬ ವಿವರ ಇಲ್ಲಿದೆ. ನೀವು ವೈಫೈ ರೂಟರ್ ಅನ್ನ ಕೋಣೆಯ ಕೆಳ ಜಾಗದಲ್ಲಿ ಎಲ್ಲೋ ಇರಿಸಿದ್ದೀರಾ? ಹಾಗಾದ್ರೆ ಅದನ್ನ ಗೋಡೆಯ ಮೇಲೆ ಅಂದ್ರೆ ಸ್ವಲ್ಪ ಎತ್ತರದಲ್ಲಿ ಇರಿಸಲು ಪ್ರಯತ್ನಿಸಿ. ಆಗ ನೀವು ಮೊದಲಿಗಿಂತ ಉತ್ತಮ ಇಂಟರ್ನೆಟ್ ವೇಗವನ್ನ ಪಡಿತೀರಿ. ಮುಚ್ಚಿದ ಕೋಣೆಯಲ್ಲಿ ರೂಟರ್ ಅನ್ನ ಇಡುವುದು ಉತ್ತಮವಲ್ಲ. ಆಗ ಇಡೀ ಮನೆಗೆ ಇಂಟರ್ನೆಟ್ ಸಿಗಲ್ಲ. ರೂಟರ್ ಇರುವ ಕೋಣೆಯಲ್ಲಿ ಮಾತ್ರ ವೈಫೈ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಉಳಿದ ಕೊಠಡಿಗಳನ್ನ ತಲುಪಲು ಸಾಧ್ಯವಿಲ್ಲ. ಹೀಗಾಗಿ ತೆರೆದ ಜಾಗದಲ್ಲಿ ವೈಫೈ ರೂಟರ್ ಅನ್ನ ಇಡಿ. ಆಗ ವೈಫೈ ವೇಗವನ್ನು ಹೆಚ್ಚಿಸುತ್ತೆ. ನೀವು 2 ಅಂತಸ್ತಿನ ಮನೆಯಲ್ಲಿ ವಾಸಿಸ್ತಾಗಿದ್ರೆ ಮೊದಲ ಮತ್ತು 2ನೇ ಮಹಡಿಗಳ ನಡುವೆ ವೈಫೈ ರೂಟರ್ ಇಡಲು ಪ್ರಯತ್ನಿಸಿ. ಹೀಗೆ ಮಾಡೋದ್ರಿಂದ ನೀವು ಇಡೀ ಮನೆಯಲ್ಲಿ ವೈಫೈ ಸಂಪರ್ಕವನ್ನ ಪಡಿತೀರಿ. ಆಗ ವೇಗ ಕೂಡ ಹೆಚ್ಚಾಗುತ್ತೆ. ನೆಲ ಮಹಡಿಗಳಿರುವ ರೂಮ್ ಒಂದರಲ್ಲಿ ರೂಟರ್ ಹಾಕಿದ್ರೆ 2ನೇ ಮಹಡಿಯಲ್ಲಿ ಇಂಟರ್ನೆಟ್ ಕೆಲಸ ಮಾಡದೇ ಇರುವ ಸಾಧ್ಯತೆ ಇದೆ. ಯಾವುದೇ ಕಬ್ಬಿಣ ಅಥವಾ ಇತರ ಎಲೆಕ್ಟ್ರಾನಿಕ್ ಸಾಧನಗಳು ಇರಬಾರದು. ಅಂದ್ರೆ ವೈಫೈಯನ್ನ ಟಿವಿ, ರೆಫ್ರಿಜರೇಟರ್ ಮತ್ತು ಇತರೆ ಉಪಕರಣಗಳಾದ ಬೇಬಿ ಮಾನಿಟರ್, ಬ್ಲೂಟೂತ್ ಹೆಡ್ಸೆಟ್ ಗಳಿಂದ ದೂರವಿರಿಸಿ. ಇವುಗಳನ್ನ ಹತ್ತಿರದಲ್ಲಿ ಇರಿಸೋದ್ರಿಂದ ಸಿಗ್ನಲ್ಗೆ ಅಡ್ಡಿಪಡಿಸಿದಂತಾಗುತ್ತೆ. ಇದು ವೈಫೈ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದು. ಹಾಗೆ ಅಗತ್ಯವಿರುವ ಸಾಧನಗಳಿಗೆ ಮಾತ್ರ ವೈಫೈಯನ್ನ ಸಂಪರ್ಕಿಸಿ. ಜೊತೆಗೆ ದೊಡ್ಡ ಮನೆಯಾಗಿದ್ದಲ್ಲಿ ವೈಫೈ ರಿಪೀಟರ್ ಕೂಡ ಬಳಸಬಹುದು.